संविधानाचे शिल्पकार डॉक्टर बाबासाहेब आंबेडकर आणि संविधानाबाबत अभिनेता प्रथम यांनी अवमानकारक वक्तव्य केल्याचा आरोप करत विविध दलित संघटनांनी गोकाकच्या बसवेश्वर चौकात मानवी साखळी करून मोठे आंदोलन केले। या आंदोलनात अभिनेता प्रथम यांच्या विरोधात घोषणाबाजी करण्यात आली, त्याच्या छायाचित्रावर चप्पल मारण्यात आली आणि रस्ता रोको आंदोलन केल्यामुळे वाहन वाहतुकीमध्ये अडथळा निर्माण झाला होता। दलित नेते ईश्वर गुडज यांनी अभिनेता प्रथम याच्यावर टीका करत सांगितले की संविधानात कोणतीही त्रुट नाही, उलट तुझ्यातच असंख्य दोष आहेत। आज तू बोलतो आहेस ते संविधानामुळेच। तसेच बिग बॉस स्पर्धक असताना प्रथम यांनी आत्महत्येचा प्रयत्न केला होता, त्यामुळे संबंधित अधिकाऱ्यांनी त्याच्या विरोधात स्वतःहून गुन्हा दाखल करावा अशी मागणी त्यांनी केली। ಪ್ರಥಮ್ ನಾಯಕ ಈತನು ಬಾಬಾ ಸಾಹೇಬ್ ಬಗ್ಗೆ ಅಸಹ್ಯವಾಗಿ ಮಾತನಾಡಿದನ। ಅದೇನಂದ್ರ 60 ವರ್ಷ ಆದ್ಮೇಲೆ ನಾನು ಸ್ವರ್ಗಕ್ಕೆ ಹೋಗಿ ಅವ್ರ ಜೊತೆ ಈ ಸಂವಿಧಾನ ಬರೆದಿರುವಂತದ್ದು ಚರ್ಚೆ ಮಾಡ್ತಾನಂತೇಳಿ ಈ ನಾಯಕ ಹೇಳ್ತಾನ। ಇವನಿಗೆ ನಾಚಿಕೆ ಬರಬೇಕು, ಇವನಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ದರೆ ಕೂಡಲೇ ಇವನು ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು, ಇಲ್ಲದಿದ್ರೆ ಮುಂದಿನ ದಿನಮಾನದಲ್ಲಿ ಇವಾಗ ನಾವು ಶಾಂತಿಯುತವಾಗಿ ಹೋರಾಟ ಮಾಡಿದೀವಿ, ಬರುವಂತ ದಿನಮಾನಗಳಲ್ಲಿ ಏನಾರು ಕ್ಷಮೆ ಕೇಳಿಲ್ಲ ಅಂದ್ರ ಮುಂದಿನ ದಿನಮಾನದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ। ಇದಕ್ಕೆ ನೇರವಾಗಿ ನೀವೇ ಕಾರಣ ಆಗ್ತೀರಾ। ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಬಿಗ್ ಬಾಸ್ ನಲ್ಲಿ ಈತನು ಆತ್ಮಹತ್ಯೆಗೆ ಯತ್ನ ಮಾಡಿದಾನೆ। ಪೊಲೀಸ್ ಇಲಾಖೆದವರು ಸ್ವಯಂ ಪ್ರೇರಿತವಾಗಿ ಇವನ ಮೇಲೆ ದೂರು ದಾಖಲು ಮಾಡ್ಕೋಬೇಕಂತ ನಾವು ವಿನಂತಿ ಮಾಡ್ಕೊತೀವಿ। ಯಾಕಂದ್ರೆ ಮಾನವೀಯತೆ ದೃಷ್ಟಿಯಲ್ಲಿ ನೀವು ಎಷ್ಟೋ ಪೊಲೀಸ್ ಇಲಾಖೆದವರು ಕೆಲಸ ಮಾಡ್ತಾ ಇದ್ದೀರಾ, ನಾವು ನಿಮ್ಮ ಮೇಲೆ ಬಹಳ ಗೌರವ ಇದೆ। ಯಾಕಂದ್ರೆ ಇವತ್ತು ನಾವೆಲ್ಲರೂ ಜೀವಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಪೊಲೀಸ್ ಇಲಾಖೆ। ಒಂದು ಇನ್ಸಿಡೆಂಟ್ ಆಗಿದೆ, ಆತನ ಇನ್ನೊಬ್ಬರ ಜೊತೆ ಜಗಳ ಮಾಡಿರ್ತಾನ, ಕೇಸ್ ಅಂಡ್ ಕೌಂಟರ್ ಕೇಸ್ ಆಗಿರ್ತೈತಿ। ಆ ಕೇಸ್ ಆದಾಗ ಆ ಕೇಸನ್ನ ಯಾಕೆ ತಗೊಂಡಿರಿ ಅಂತೇಳಿ ಪೊಲೀಸ್ ಇಲಾಖೆದವರಿಗೆ ಪ್ರಶ್ನೆ ಮಾಡ್ತಾನ। ಅಲ್ಪ ನೋಡೋ, ನೀ ಪೊಲೀಸ್ ಕೇಸ್ ಮಾಡಿದಿ, ಅದನ್ನ ಎನ್ಕ್ವೈರಿ ಮಾಡೋರು, ಅದನ್ನ ಪರಿಶೀಲನೆ ಮಾಡೋರು ಅದ್ರದ್ದೇ ಆದಂತ ಪೊಲೀಸ್ ಇಲಾಖೆ ಇದೆ, ಅವರನ್ನ ನೀನು ಪ್ರಶ್ನೆ ಮಾಡಬೇಡ। ಇವತ್ತು ನಾವೆಲ್ಲರೂ ಸೇರಿ ಈತನ ಹೇಳಿಕೆಯನ್ನು ಬಹಳ ಕಡಾಖಂಡಿತವಾಗಿ ಖಂಡನೆ ಮಾಡ್ತೀವಿ। महिला दलित अध्यक्षा मंजुळा रामगनट्टी यांनी सांगितले की डॉक्टर बाबासाहेबांचे संविधान जगभर मानले जाते। अशा वेळी अभिनेता प्रथम यांनी संविधानाबाबत अवमानकारक भाष्य केल्यामुळे त्यांना वेड्यांच्या दवाखान्यात दाखल करावे। बाबासाहेबांच्या बुटाच्या धुळी इतकेही प्रथम नाहीत अशी टीका त्यांनी केली। ವಿಶ್ವ ಮಾನವ ಅವರು, ವಿಶ್ವಜ್ಞಾನಿ ಅವರು, ವಿಶ್ವದ ಬಂಧು, ವಿಶ್ವದ ತಾಯಿ ತಂದೆ, ಅವ ದೀನ ದಲಿತರಿಗಾಗಿ ಬದುಕಿದಂತ ಒಬ್ಬ ವ್ಯಕ್ತಿ, ಅವ್ರ ಬದಲಾಗಿ ಮಾತಾಡುವಂತ ಅವ್ರ ಬೂಟಿನ ಧೂಳಿಗೆ ಸಮಾನನಲ್ಲ ಈ ಪ್ರಥಮ। ಯಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೂಟಿನ ಧೂಳಿಗೆ ಸಮಾನವಾದಂತ ವ್ಯಕ್ತಿ, ಸಮಾನ ಕೂಡ ಅಲ್ಲದ ಆದಂತ ವ್ಯಕ್ತಿ ಒಬ್ಬ ಮಾತಾಡ್ತಾನಂತಂದ್ರ ಇದು ಒಂದು ಹುಚ್ಚರು ಮಾಡುವಂತ ಕೆಲಸ। ಅದಕ್ಕೆ ಆ ಹುಚ್ಚಿನ ಬದ್ಲಿ ಎಷ್ಟು ಮಾತಾಡಿದ್ರು ಸುಳ್ಳದರಿ। ಈಗ ಮತ್ತೆ ಸಾಮಾಜಿಕವಾಗಿ ಮತ್ತೆ ಯಾರ್ಯಾರ್ದೋ ಬದ್ಲಿ ದೈವ ಮಾನವರ ಬದ್ಲಿ ಅಥವಾ ಏನೋ ಒಬ್ಬ ಸಾಮಾಜಿಕ ವ್ಯಕ್ತಿಗಳ ಬದ್ಲಿ ಮಾತಾಡುತ್ತಂತ ಹುಚ್ಚನ ಇವರು ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇವನ್ ಮೇಲೆ ತಾವ ಸುಮೋಟೋ ದಾಖಲು ಮಾಡ್ಕೊಂಡ ಇವನ್ ಮೇಲೆ FIR ಮಾಡಿ ಇವನ್ ಅರೆಸ್ಟ್ ಮಾಡ್ಬೇಕು। ಮತ್ತೆ ಇವ್ ಸಾಮಾಜಿಕವಾಗಿ ಮತ್ತೆ ಆಮೇಲೆ ಪಬ್ಲಿಕ್ ವಾಗಿ ಇವ್ ನಮ್ಮ ಎಲ್ಲಾ ಸಮಾಜದ ಬಂಧುಗಳನ್ನ ಕ್ಷಮೆ ಕೇಳಬೇಕು, ಅಂಬೇಡ್ಕರ್ ಅನುಯಾಯಿಗಳನ್ನ ನಾ ಕೇಳ್ಕೊಳ್ತೇನ್ರಿ। ಮಂಜುಳಾ ರಾಮಗನಟ್ಟಿ ಅಂತ, दलित संघर्ष समिती अध्यक्ष। या आंदोलनात दलित नेते सतीश हरिजन, गोविंद कडिमणी, सुरेश कुमारेशी, रमेश हरिजन, शेट्टेप्पा मेस्त्री यासह इतर दलित नेते सहभागी झाले होते। मनोहर मॅगेरी, KMM मराठी, गोकाक।